ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ ಈಗ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಅರೆಸ್ಟ್ ಆಗಿದ್ದು ಇನ್ನು ಕೆಲವು ಹೊತ್ತಲ್ಲಿ ಆರೋಪಿಗಳು ತುಮಕೂರಿಗೆ ಶಿಫ್ಟ್ ಆಗಲಿದ್ದಾರೆ. 17 ಮಂದಿ ಆರೋಪಿಗಳಲ್ಲಿ 4ರನ್ನ ತುಮಕೂರಿಗೆ ಶಿಫ್ಟ್ ಮಾಡಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನ ಆಗಿರುವಂತಹ 17 ಆರೋಪಿಗಳ ಪೈಕಿ 4 ಮಂದಿಯನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕೆಲವು ಹೊತ್ತಲ್ಲಿ ಆರೋಪಿಗಳು ತುಮಕೂರಿಗೆ ಶಿಫ್ಟ್ ಆಗಲಿದ್ದಾರೆ. 24ನೇ SCMM ಕೋರ್ಟ್ ಆದೇಶವನ್ನ ಹೊರಡಿಸಿದ್ರಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ, 4 ಆರೋಪಿಗಳು ತುಮಕೂರು ಕಾರಾಗೃಹಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ರವಿ, ನಿಖಿಲ್, ಕೇಶವ್ ಹಾಗೆ ಕಾರ್ತಿಕ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ತುಮಕೂರು ಕಾರಾಗೃಹದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನಿಂದ ಸ್ಥಳಾಂತರ ಮಾಡಲಾಗ್ತಾ ಇರುವಂತದ್ದು. ಜಸ್ಟ್ ಬಿಕಾಸ್ ಯಾಕಂತಂದ್ರೆ 4 ಮಂದಿಯನ್ನ ತುಮಕೂರು ಜೈಲಿಗೆ ವರ್ಗಾವಣೆ ಮಾಡಿದ್ರೆ ಸೂಕ್ತ. ಬೆಂಗಳೂರು ಸೆಷನ್ ಕೋರ್ಟ್ ಈ ಆದೇಶವನ್ನ ಹೊರಡಿಸಿರುವಂತದ್ದು. ಯಾಕಂದ್ರೆ ಆರೋಪಿಗಳು ಒಂದೇ ಸೆಲ್ನಲ್ಲಿ ಇದ್ರೆ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಅವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿ ಅಂತ SPP ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು. ಆ ಮನವಿಯ ಮೇರೆಗೆ ಈಗ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿನಿಂದ ತುಮಕೂರು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಇದು ಅಮಾನವೀಯ ಕೊಲೆ ಅಂತಾನೆ ಹೇಳ್ಬಹುದು. ಕೊಲೆ ಕೇಸ್ನಲ್ಲಿ ಏನು ನಟ ದರ್ಶನ್ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದ 4 ಆರೋಪಿಗಳನ್ನು ಕೂಡ ಈಗಾಗಲೇ ತುಮಕೂರು ಜೈಲಿಗೆ ಕಳಿಸ್ತಾ ಇದ್ದಾರೆ. ಹಣ ಪಡ್ಕೊಂಡು ಕೊಲೆಯ ತಪ್ಪು ಒಪ್ಕೊಳ್ಳೋದಕ್ಕೆ ಇವರೇ ಬಂದಿದ್ದು. ಆಕ್ಚುಲಿ ಕೊಲೆ ಮಾಡಿದ್ದೀವಿ, ನಿಮ್ಮ ಹೆಸರನ್ನ ನಾವು ಮುನ್ನೆಲೆಗೆ ತರೋದಿಲ್ಲ, ನಾವೇ ಒಪ್ಕೊಂಡು ಹೋಗ್ಬಿಡ್ತೀವಿ ಅಂತ ಫಸ್ಟ್ ಆ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದೆ ಈ 4 ಅರೆಸ್ಟ್ ಆಗಿ ಅದಾದ ನಂತರ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಹೆಸರನ್ನ ಪ್ರಸ್ತಾಪ ಮಾಡಿದ್ದು ಆರೋಪಿಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಯ್ತಾ ಹೋಯಿತು. ಬಂದಿದ್ದು 4, ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದು 17 ಮಂದಿ. ಈಗ ಆ 4ರ ಮೇಲೆ ಎಲ್ಲರ ಚಿತ್ತ ನೆಟ್ಟಿರೋದ್ರಿಂದ